ಕ್ರಾಪ್ ಗಂಧದ ಗಿಡ. ಹೌದು. ಕಮರ್ಷಿಯಲ್ ಅದು. ಕಮರ್ಷಿಯಲ್ ಕೆಳಗಡೆ ತರಕಾರಿ ಗಿಡ. ತರಕಾರಿ ಗಿಡದಲ್ಲಿ ಭತ್ತ. ಯಾಕೆ ನಮ್ಮ ಜೀವನಕ್ಕೆ ನಮ್ಮನೆ ಪರ್ಪಸ್ಗೆ ಅಂತ ಮಾಡಿರೋದು ಇದೆಲ್ಲನೂ. ಯಾಕೆ ನಮಗೆ ಬೇಕಾಗಿರೋದು ಗೆಡ್ಡೆ ಐಟಮು ಬೇಕು, ಮತ್ತೆ ಮಾವಿನ ಗಿಡ, ಹಲಸಿನ ಗಿಡ, ತೆಂಗಿನ ಗಿಡ, ಬಾಳೆ ಗಿಡ, ಮತ್ತೆ ಜೋಳ, ಇವೆಲ್ಲ ಬೆಂಡೆ ತರಕಾರಿ ಗಿಡನು ತಿನ್ಬೇಕು ನಾವು, ಹಣ್ಣು ಹಂಪ್ಲುಗಳು ಹಂಪ್ಲನ್ನು ಬರ್ಬೇಕು ಎಲ್ಲ. ಯಾಕೆಂದ್ರೆ ಏನು ತರಕ್ ಹೋಗ್ಬಾರ್ದಲ್ಲ ಸರ್. ಹೌದು. ಮತ್ತೆ ಸಿರಿಧಾನ್ಯಗಳು, ಯಾಕೆಂದ್ರೆ ನಮ್ಮ ಆರೋಗ್ಯ ಉಳಿಸ್ಕೋಬೇಕು ಅಂದ್ರೆ, ಇವತ್ತು ಶುಗರ್ ಬಂದದೆ ಹಾಸ್ಪಿಟ್ಲ್ ಹೋಗ್ದಾನೆ ಆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಸಿರಿಧಾನ್ಯಗಳು ಮಾಡ್ಕೊಂಡಿದೀನಿ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ಪಿರಿಯಾಪಟ್ಟಣಕ್ಕೆ ಬಂದಿದ್ದೀನಿ. ಇಲ್ಲೊಬ್ರು ಸರ್ 15 ಗುಂಟೆ ಜಾಗ ಇದ್ರೆ ಸಾಕು, ನೀವ್ ಏನ್ ಬೇಕಾದ್ರೂ ಬೆಳ್ಕೊಬಹುದು ಅಂತ ಹೇಳ್ತಾ ಇದಾರ. ಅವರ ಪ್ಲಾನಿಂಗ್ ಅಂತೂ ಸೂಪರ್ ಆಗಿದೆ. ಬನ್ನಿ ನೋಡೋಣ ಯಾವ್ಯಾವ ತರ ಬೆಳೆದಿದ್ದಾರೆ, ಏನೇನೆಲ್ಲ ಇದೆ ಆ 15 ಗುಂಟೆ ಜಾಗದಲ್ಲಿ ಅಂತ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಕಾಳಪ್ಪ ಅಂತ. ನಮ್ಮೂರು ಹಿಟ್ನೆ ಹೆಬ್ಬಾಗ್ಲು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಸುಮಾರು ನೋಡಿ ಸರ್, ಇದು 15 ಯಾರು ಕೇಳಿದ್ರು ಜಾಗ ಇಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ. ಅವರು ಜಾಗ ಇಲ್ದೇನೆ ಬರೀ ಒಂದು 15 ಗುಂಟೆ ಜಾಗ ಸಾಕು ಕೊಂಡ್ಕೊಂಡ್ರೆ 15 ಗುಂಟೆ ಜಾಗ ತಗೊಂಡು 15 ಗುಂಟೆಲಿ ಏನೇನ್ ಮಾಡ್ಬಹುದು ಅಂತ ಅಂದ್ಬಿಟ್ಟು ನಾನು ಇಲ್ಲೊಂದು ಪ್ಲಾನ್ ಮಾಡಿದೀನಿ. ಅವ್ರ ಮನೆಗೆ ಏನ್ ಬೇಕು, ಏನೇನ್ ಬೇಕು ಅದು ಬೇದು, ಉಪ್ಪು, ಬೆಂಕಿಪಟ್ಟಣ ಇವೆರಡು ಬಿಟ್ರೆ, ಯಾಕೆ ನಿನ್ನ ಕಾಲದಲ್ಲಿ ಹೋಯ್ತಿತ್ತಿಲ್ಲ. ಅವರು 5 ಗುಂಟೆ ಇರಲಿ ಒಂದು ಕೈ ತೋಟ ಅಂತ ಬತ್ತಿತ್ತು ಹಿಂದೆ. ಆ ಕೈ ತೋಟದೊಳಗಡೆ ಎಲ್ಲಾನು ಮಾಡ್ಕೋತಿದ್ರು. ಅದೇ ರೀತಿ ನಾನು ಹಿಂದೆ ಏನ್ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬತ್ತಿದ್ರು ಅದನ್ನೊಂದು ಮಾಡೆಲ್ ಆಗಿ ಮಾಡಿದೀನಿ. ಈಗ ನೋಡಿ, ಇದು ಸುತ್ತ ಎಡ್ಜ್ ಬರುತ್ತೆ. ಇದು ಅದರಲ್ಲಿ 3 ತೆಂಗಿನ ಗಿಡ ಹಾಕಿದೀನಿ, ಒಂದು ಹಲಸು ಗಿಡ ಇದೆ, ಒಂದು ಮಾವಿದೆ, ಒಂದು ಇದು ನೇರಳೆ ಗಿಡ ಐತೆ. ಅದ್ರ ಮಧ್ಯದಲ್ಲಿ ಸಿಲ್ವರ್ ಐತೆ, ಅದು ಮೆಣಸು ಬಳ್ಳಿ ಹಬ್ಸಿದೀನಿ. ಅದಕ್ಕೆ ಇನ್ನೂ ಹಬ್ಬಿಲ್ಲ, ಹಬ್ತವೆ ಅವು 2 ವರ್ಷದೊಳಗಡೆ. ಅದಲ್ದೇನೆ ಮತ್ತೆ ಇದಿದೆ, ಇದು ರಾಗಿ ಐತೆ ಇಲ್ಲಿ. ಇದು ರಾಗಿ. ಅಲ್ಲಿಂದ ಇಲ್ಲಿಗೆ 10 ಅಡಿ ಜಾಗ ಬರುತ್ತೆ. 10 ಅಡಿಗೆ ಎಷ್ಟು ಉದ್ದ ಇದೆ ಸರ್ ಇದು? ಸರ್ ಇದು 100 ಅಡಿ 10 ಅಡಿ. 10 ಅಡಿ ಪ್ಲಾನ್ ಮಾಡಿದೀನಿ. ಲೆಕ್ಕ ಹಾಕೊಳ್ಳಿ, 10 ಅಡಿಯಿಂದ 10 ಅಡಿಗೆ ಇಲ್ಲಿ ರಾಗಿ ಮಾಡಿದೀನಿ ಒಂದು ಸ್ವಲ್ಪನ. ಮತ್ತೆ ಮಧ್ಯ ಗಂಧದ ಸಸಿಗಳನ್ನ ಇಟ್ಟಿದ್ದೀನಿ. ಶ್ರೀಗಂಧಗಳ ಸಸಿ ಇದೆ. ಮತ್ತೆ ಇದೆ ಇದು ದಾಳಿಂಬೆ ಗಿಡ ಇಲ್ಲಿ ನೆಟ್ಟಿದ್ದೀನಿ 10 ಅಡಿಗೆ. ಅದಾದ್ಮೇಲೆ ಈಗ 10 ಅಡಿಗೆ ನೋಡಿ, 10 ಅಡಿ ಆದ್ಮೇಲೆ ಅಲ್ಲಿಂದ ಈ ಗಿಡಕ್ಕೆ 10 ಅಡಿ ಮಾಡಿದೀನಿ. 10 ಅಡಿ ಒಳಗಡೆ ಭತ್ತ ಹಾಕಿದೀನಿ. ಭತ್ತ ಇದೆ, ದಂಟಿದೆ, ಬೆಂಡೆ ಗಿಡ ಇದೆ, ಮತ್ತೆ ಹೀರೆ ಗಿಡ ಇದೆ ಮಧ್ಯ. ದಾಳಿಂಬೆ ನೆಟ್ಕೊಂಡು, ಶ್ರೀಗಂಧ ನೆಟ್ಕೊಂಡು. ಇದನ್ನ ಯಾಕೆಂದ್ರೆ ಕಮರ್ಷಿಯಲ್ ಕ್ರಾಪ್ ಗಂಧದ ಗಿಡ. ಕಮರ್ಷಿಯಲ್ ಅದು. ಕಮರ್ಷಿಯಲ್ ಕೆಳಗಡೆ ತರಕಾರಿ ಗಿಡ. ತರಕಾರಿ ಗಿಡದಲ್ಲಿ ಭತ್ತ. ಯಾಕೆ ನಮ್ಮ ಜೀವನಕ್ಕೆ ನಮ್ಮನೆ ಪರ್ಪಸ್ಗೆ ಅಂತ ಮಾಡಿರೋದು ಇದೆಲ್ಲನೂ. ಇದನ್ನ ಮಾಡ್ಕೊಂಡು ಭತ್ತ ಇಷ್ಟು ಮಾಡಿದೀನಲ್ವಾ. ಇನ್ನ ಮಧ್ಯ ಇಲ್ಲಿಂದ ಆ ಗಿಡಕ್ಕೆ 40 ಅಡಿ ಉದ್ದ ಕೊಟ್ಟಿದ್ದೀನಿ. 40 ಅಡಿ ಉದ್ದ ಕೊಟ್ಟು ಅಲ್ಲಿ ತೆಂಗಿನ ಗಿಡ, ಅಲ್ಲೊಂದು ತೆಂಗಿದೆ, ಮಾವಿನ ಗಿಡ, ತಿರ್ಗಾ ತೆಂಗು, ತಿರ್ಗಾ ಹಲಸು, ತಿರ್ಗಾ ನೇರ್ಲೆ. ಅದ ಬನ್ನಿ ಹಂಗೆ ತೋರ್ಸ್ಕೊಡ್ತೀನಿ. ಈ ಕಡೆ ಹೋಗೋಣ. 15 ಗುಂಟೆ ಒಳಗಡೆ ಏನೆಲ್ಲ ಮಾಡ್ಬೋದು ಅಂತವ. ಹೌದು, ಖಂಡಿತ. ಅದೊಂದು ನಮ್ ಜನಗಳು ಸುಮ್ನೆ ಒಂದಷ್ಟು ನಾವು ನೆಪ ಹೇಳ್ತೀವಿ ಅಷ್ಟೇ. ಹೌದು ಸರ್, ನಮ್ಗೆ 1 ಎಕರೆ ಬೇಕು, 5 ಎಕರೆ ಬೇಕು, 10 ಎಕರೆ ಬೇಕು ಅಂತ 10 ಎಕರೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಅದ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಅದಾದ್ಮೇಲೆ ಸುತ್ತ ಎಡ್ಜಲ್ಲಿ ಬಾಳೆ ಗಿಡ ಬಂದಿದೆ. ಆ ಕಡೆ ಎಡ್ಜಲ್ಲಿ 100 ಅಡಿ ಉದ್ದದಲ್ಲಿ ನೀರು ಹೋಗಿದ್ ನೀರೆಲ್ಲ ಅಲ್ಲಿ ಸ್ಟಾಕ್ ಆಗಿ ಅಲ್ಲಿ ಬಾಳೆ ಗಿಡ ಇದೆ, ಪಪ್ಪಾಯಿ ಗಿಡ ಇದೆ, ಮತ್ತೆ ಗೆಣಸು ಐತೆ, ಬೆಂಡೆ ಐತೆ. ಪ್ರತಿಯೊಂದು ಇದೇ ರೀತಿ ಮಾಡ್ಕೊಂಡು ಬಂದು, ಯಾಕೆಂದ್ರೆ ನಮಗೆ ಬೇಕಾಗಿರೋದು ಗೆಡ್ಡೆ ಐಟಮು ಬೇಕು, ಮತ್ತೆ ಮಾವಿನ ಗಿಡ, ಹಲಸಿನ ಗಿಡ, ತೆಂಗಿನ ಗಿಡ, ಬಾಳೆ ಗಿಡ, ಮತ್ತೆ ಜೋಳ, ಇವೆಲ್ಲ ಬೆಂಡೆ ತರಕಾರಿ ಗಿಡನು ತಿನ್ಬೇಕು ನಾವು, ಹಣ್ಣು ಹಂಪ್ಲನ್ನು ಬರ್ಬೇಕು ಎಲ್ಲ. ಯಾಕೆಂದ್ರೆ ಏನು ತರಕ್ ಹೋಗ್ಬಾರ್ದಲ್ಲ ಸರ್. ಹೌದು, ಏನಾರು ಒಂದ್ ಬೇಕು ನಮ್ಗೆ ಅಂದ್ರೆ ಅಲ್ಲಿ ಬೇಕದು ನಮ್ ತೋಟದಲ್ಲಿ ಇರ್ಬೇಕು. ಅದನ್ನ ನೋಡ್ಕೊ ಬನ್ನಿ. ಅದಾದ್ಮೇಲೆ ಭತ್ತಗಳು ಆಯ್ತಲ್ವಾ, ಜೀವನಕ್ಕೆ ಅಕ್ಕಿ ಬೇಕು. ರಾಗಿ ಆಯ್ತು, ಅಕ್ಕಿ ಆಯ್ತು, ಸೊಪ್ಪಾಯ್ತು. ಅದಾದ್ಮೇಲೆ ಸಿರಿಧಾನ್ಯಗಳು. ಮಧ್ಯೆ ಟೊಮೊಟೊ ಗಿಡಗಳು ಇರ್ತವೆ, ಬೆಂಡೆ ಗಿಡ ಇರ್ತವೆ. ನಮ್ಮ ಮನೆಗೆ ಏನ್ ಬೇಕದೆಲ್ಲ ಇದ್ರೊಳಗಡೆ ಅದೇ ಇರ್ತದೆ. ಹೌದು, ಒಂದಷ್ಟು ಟೊಮೆಟೊ ಗಿಡಗಳಿದೆ. ಹೌದು, ಟೊಮೆಟೊ ಬಳ್ಳಿ ತರ ಕಟ್ಬಿಟ್ಟಿದ್ದೀರಾ. ಹೌದು, ಬಳ್ಳಿ ತರ ಮರ ಕಪ್ಪಿಸ್ತಾ ಇದೀನಿ. ಅಲ್ಲೂ ಹಬ್ಬಿದೆ. ಅಲ್ಲಿ ಏನ್ ಗಂಧದ ಗಿಡಗಳಿದಾವೆ ಅಲ್ಲಲ್ಲೇ ಟೊಮೊಟೊ ಗಿಡನ ಗಂಧದ ಗಿಡಕ್ಕೆ ಹಬ್ಬಿಸ್ತಾ ಇದೀನಿ. ಮತ್ತೆ ಸಿರಿಧಾನ್ಯಗಳು, ಯಾಕೆಂದ್ರೆ ನಮ್ಮ ಆರೋಗ್ಯ ಉಳಿಸ್ಕೋಬೇಕು ಅಂದ್ರೆ, ಇವತ್ತು ಶುಗರ್ ಬಂದದೆ ಹಾಸ್ಪಿಟ್ಲ್ ಹೋಗ್ದಾನೆ
ಆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಸಿರಿಧಾನ್ಯಗಳು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬೇಕಾಗಿರೋ ಅಷ್ಟೊಂದ ಒಂದು ಕ್ವಿಂಟಲ್, 2-3 ಕ್ವಿಂಟಲ್ ಭತ್ತ ಆಯ್ತದೆ, ಒಂದು ವರ್ಷಕ್ಕೆ ಆಯ್ತದೆ, ಇದೊಂದು ವರ್ಷಕ್ಕೆ ಆಯ್ತದೆ. ಮತ್ತೆ ರಾಗಿ 2 ಕ್ವಿಂಟಲ್ ಆಯ್ತದೆ, ಅದೊಂದು ವರ್ಷಕ್ಕೆ ಆಯ್ತದೆ. ಅದಾದ್ಮೇಲೆ ಬೇಳೆಕಾಳುಗಳು ಬೇಕು. ಹೌದು. ಈಗ ಬೇಳೆಕಾಳುಗಳಿಗೆ ನಾನು ಒಂದು 10-12 ಗಿಡ ತೊಗರಿ ಗಿಡ ಹಾಕಿದ್ದೀನಿ. ತೊಗರಿ ಗಿಡ 12 ಗಿಡ ತೊಗರಿ ಹಾಕಿದ್ದೀನಿ ಅಂದ್ರೆ ಕನಿಷ್ಠ ಇಲ್ಲ ಒಂದು 10-12 ಕೆಜಿ ಕಾಳಾಗಿ ಆಗ್ತದೆ. ಖಂಡಿತ ಆಯ್ತದೆ. ಅದು ನಮ್ಮ ವರ್ಷಕ್ಕೆ ಬೇಳೆ ಆಯ್ತು. ಅದಾದ್ಮೇಲೆ ಅದ್ರ ಜೊತೆಗೆ ಅಲಸಂಡೆ ಗಿಡ ಹಾಕಿದ್ದೀನಿ. ಅಲಸಂಡೆ ಹಾಕಿದ್ದೀನಿ 2 ಸಾಲು. 2 ಸಾಲು ಅಲಸಂಡೆ ಮತ್ತೆ 2 ಸಾಲು ಅವರೆ ಗಿಡ. ಅಲಸಂಡೆನೂ ಆಯ್ತು, ತೊಗರಿ ಆಯ್ತು, ಅವರೆಕಾಳು ಆಯ್ತು, ಮನೆಗೆ ಸಾಕಲ್ವಾ. ಮತ್ತೆ ಅದಾದ್ಮೇಲೆ ತಿರ್ಗಾ ಇಲ್ಲೊಂದು ರಾಗಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲೊಂದ್ ಸಾಲು ತೆಂಗಿನ ಗಿಡ ನೋಡಿ, 40x40 40x40ಕ್ಕೆ ಲೈನ್ ಅಲ್ಲಿ 12 ಗಿಡ ತೆಂಗಿನ ಗಿಡ ನೆಟ್ಟಿದ್ದೀನಿ. 12 ತೆಂಗಿನ ಗಿಡ ಆಯ್ತು ಈ ಲೈನ್ಗೆ. ಮತ್ತೆ ಸೀತಾಫಲ ಅದೆ, ರಾಮಫಲ ಅದೆ, ಹಲಸಿನ ಗಿಡ, ನೇರಳೆ ಗಿಡ, ಮಾವಿನ ಗಿಡ, ಪಪ್ಪಾಯಿ ಗಿಡ, ಬಾಳೆ ಎಲ್ಲಾ ಗಿಡನು. ಮತ್ತೆ ತರಕಾರಿಗೆ ಅಂತ ಅಲ್ಲೊಂದಿಷ್ಟು ಬದನೆ ಗಿಡ, ಮೆಣಸಿನ ಗಿಡ ನಮ್ಗೆ ನಮ್ಮ ಪರ್ಪಸ್ಗೆ, ಮನೆ ಪರ್ಪಸ್ಗೆ ಅಂತ ಇಷ್ಟೆಲ್ಲಾನು ಮಾಡಿ ನಮ್ಗೆ ಬೇಕು ಅಂತ ಅಂದ್ರೆ ಮಧ್ಯದಲ್ಲಿ ಒಂದಿಷ್ಟು ಅಗಲಕ್ಕೆ ಶೆಡ್ ಹಾಕೊಂಡು ನಾವು ಅಲ್ಲಿ ಇರ್ಬೋದು, ಮನೆ ಕಟ್ಕೊಂಡು ಇರ್ಬೋದು ಬೇಕು ಅಂದ್ರೆ. ಈ ಜಾಗ ಅದಕ್ಕೆ ಬಿಟ್ಟಿರೋದು ಇದೆ ನಾನು. ಇಲ್ಲಿ ಬದನೆ ಇದೆ, ಮತ್ತೊಂದಷ್ಟು ಸೊಪ್ಪು ಚೆಲ್ಲಿದ್ದೀನಿ. ಈಗ ಬದನೆ ಗಿಡ ಇದೆ, ಮೆಣಸಿದೆ, ಟೊಮೊಟೊ ಗಿಡನು ಸುಧಾ ಇಲ್ಲೇ ಇದೆ. ಎಲ್ಲಾನು ಇಲ್ಲೇ ಮಾಡ್ಕೋಬಹುದು. ಇದು ಯಾತ್ಕಾಲ್ ಬಿಟ್ಕೊಂಡಿದೀನಿ ಅಂದ್ರೆ ಹಿಂಗೆ ಅಲ್ಲಿಂದ ಅಷ್ಟಕ್ಕೆ ನಾವು ಒಂದು ಶೆಡ್ ಮಾಡ್ಬೇಕು. ಅಲ್ಲಿ ಮಧ್ಯೆ 15 ಕುಂಟೆ ಒಳಗಡೆ ಶೆಡ್ ಮಾಡ್ಕೊಂಡು ನಾವು ಮನೆ ಮಾಡ್ಕೊಂಡು 15 ಕುಂಟೆ ಒಳಗಡೆ ನಮ್ಗೆ ಏನೇನ್ ಬೇಕೋ ಎಲ್ಲಾನು ಬೆಳ್ಕೊಂಡು ತಿನ್ಕೊಂಡು ಆರೋಗ್ಯವಾಗಿ ಇರ್ಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಒಂದು ಪ್ಲಾನ್ ಮಾಡಿ ನಾನು ಮಾಡಿರೋದು. ಇದು ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ ಹೇಳ್ತೀನಿ ಕೇಳಿ. 25 ಅಡಿ ಅಗಲ. 25 ಅಡಿ ಅಗಲದಲ್ಲಿ ಅಲ್ಲೊಂದು ಮನೆ ಮಧ್ಯ ಚಿಕ್ಕದಾಗಿ. ಇಲ್ಲೊಂದು ಏನಾರ ಅಕಸ್ಮಾತ್ ನಾವು ಆಡು, ದನ, ಕೋಳಿ ಸಾಕ್ತೀನಿ ಅಂತಂದ್ರೆ ಒಂದು ಶೆಡ್ ಇಲ್ಲಿ ಆಡು, ಕೋಳಿ, ದನಕ್ಕೆ. ಹೌದು ನೋಡಿ, ಇಲ್ಲಿಂದ ಅಲ್ಲಿ ತನಕ ಒಂದು ಮನೆಗೆ ನಾವಿರ್ಲಿಕ್ಕೆ ಅಂತ ನಾವಿರ್ಲಿಕ್ಕೆ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಒಂದು ಚಿಕ್ಕದಾಗಿ ಶೆಡ್ ಒಂದು 10-20ಕ್ಕೆ ಒಂದು ಹಸು ಮತ್ತೆ ಒಂದು ಆಡು ಇಲ್ಲ ಕೋಳಿಗೆ ಏನೋ ಕಟ್ಟಾಕೊಂಡು. ಇದು ಮುಂದ್ಗಡೆ ನಮ್ಗೆ ಇದು ಆಡ್ಲಿಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ನಿಮ್ಗೊಂದು ಮುಂದಕ್ಕೊಂದು ಚಿಕ್ಕದಾಗಿ ಒಂದು ಇದು ಟೈಪ್ ಕೂತ್ಕೊಂಡು ಮಾತಾಡ್ಲಿಕ್ಕೆ ಎಲ್ಲದಕ್ಕೂ ಒಂದು ಇದು 15 ಕುಂಟೆ ಕೂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ನೋಡ್ಬೇಕು. 15 ಕುಂಟೆ ನಾವು ಜಾಗ ತಕೊಂಡ್ರೆ ಈ ಪ್ಲಾನ್ ಮಾಡಿ ನಮ್ಗೆ 12 ತೆಂಗಿನ ಗಿಡ ಆಯ್ತು, ರಾಮಫಲ ಆಯ್ತು, ಸೀತಾಫಲ ಆಯ್ತು, ಲಕ್ಷ್ಮಣ ಫಲ ಆಯ್ತು, ಮತ್ತೆ ಸಪೋಟ ಆಯ್ತು. ಎಲ್ಲ ಪ್ರತಿಯೊಂದು ಗಿಡನೂ ಇದ್ರ ಒಳಗಡೆ ಇದೆ. ಎಲ್ಲಾ ಗಿಡನು, ಮಾವಿನ ಗಿಡ ಹಾಕಿದೀವಿ, ಬಾಳೆ ಗಿಡ ಹಾಕಿದೀವಿ, ನೇರಳೆ ಗಿಡ ಹಾಕೊಂಡಿದೀವಿ. ಮತ್ತೆ ಕಮರ್ಷಿಯಲ್ಗೆ ಇದು ಐತೆ, ಕಮರ್ಷಿಯಲ್ಗೆ ಶ್ರೀಗಂಧ ಐತೆ, ಸಿಲ್ವರ್ ಆಯ್ತು, ಮೆಣಸ್ಕಾಯ್ತು, ಏಲಕ್ಕಿ ಗಿಡ ಪ್ರತಿಯೊಂದನ್ನು ಸುಧಾ ಐತೆ ತೋಟದಲ್ಲಿ. 15 ಕುಂಟೆ ಒಳಗಡೆ ನಮ್ಮ ಮನೆಗೆ ಏನ್ ಬೇಕು ಎಲ್ಲಾನು ಇದ್ರಲ್ಲೇ ಬೆಳ್ಕೊಂಡು ನಾವು ಆರಾಮವಾಗಿ ಜೀವನ ಮಾಡ್ಬೋದು ಅಂತ. ಯಾಕೆಂದ್ರೆ ಇದನ್ನ ಪ್ಲಾನ್ ಮಾಡಿದ್ದೆ ಅದನ್ನ. ಯಾಕೆ ಮನೇನು ಅಲ್ಲೇ ಇರ್ಬೇಕು, ಕೇಳ್ಬೇಕಲ್ಲ. ಈಗ ಇಷ್ಟೆಲ್ಲಾನು ಮಾಡ್ಬಿಡ್ತೀವಿ, ಮನೆ ಕಟ್ಟಕ್ ಜಾಗ ಎಲ್ಲಿ ಇರುತ್ತೆ? ಸಾಕು ಚಿಕ್ಕದಾಗಿ ಮನೆ 20 ಮನೆ ಆರಾಮಾಗಿ ಸಾಕಲ್ವಾ? ಎಲ್ಲ ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಇರ್ಬೋದು ಅನ್ನೋ ಒಂದು ಪ್ಲಾನ್ಗೆ ಇದನ್ನ ನಾವು ಇದಾಗಿ ಇದು ಚಿಕ್ಕದಾಗಿ ಒಂದು ಅಫಿಷಿಯಲ್. ಈಗ ಯಾವ್ದಾದ್ರು ಮಾಸ್ಟರ್ ಆಗ್ಲಿ ಇಲ್ಲ IT-BT ಕೆಲಸ ಮಾಡೋದು ಇನ್ನೊಬ್ರಲ್ಲಿ 10 ಎಕರೆ 15 ಎಕರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. 15 ಕುಂಟೆ ಒಳಗಡೆ ಅವ್ರ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿಗೆ ಆರಾಮಾಗಿ ಜೀವನ ಮಾಡೋಷ್ಟನ್ನ ಇಲ್ಲ ಬೆಳ್ಕೋಬಹುದು. ಖಂಡಿತ ಸರ್. ಇದನ್ನ ನಾವು ಒಂದು ಪ್ಲಾನ್ ಮಾಡಿದೀನಿ, ಮಾದರಿಯಾಗಿ ಬಂದು ಯಾರು ಬೇಕಾದ್ರೂ ನೋಡ್ಬೋದು. ಕೇವಲ 15 ಕುಂಟೆಲಿ ಎಲ್ಲಾನು ಮಾಡಿ ಅವ್ರ ಮನೆಗೆ ಬೇಕಾಗಿರುವಂತ ಒಂದು ಚಿಕ್ಕ ಸಂಸಾರಕ್ಕೆ ಗಂಡ ಹೆಂಡತಿ 2 ಮಕ್ಕಳಿದ್ರೆ 15 ಕುಂಟೆ ಒಳಗಡೆ ಅವ್ರ ಮನೆಗೆ ಒಂದು ವರ್ಷ ಪೂರ್ತಿ ತಿನ್ನುವಂತ ಆಹಾರ, ತರಕಾರಿ ಮತ್ತೆ ಕಾಯಿ, ಬಾಳೆಹಣ್ಣು, ಎಲ್ಲ ಹಣ್ಣು ಹಂಪಲುಗಳು ಎಲ್ಲಾನು ಬೆಳ್ಕೊಂಡು ಇರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ 15 ಕುಂಟೆ ಜಾಗದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಕಾಳಪ್ಪನವ್ರು ತೋರಿಸಿದಾರೆ. ನೀವುಗಳು ಕೂಡ ಅಷ್ಟೇ, 106 ಎಕರೆ ತಗೊಳ್ಳೋವಂತ ನೆಸೆಸಿಟಿ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸೊ ನೀವುಗಳು ಕೂಡ ಬೇಕಿದ್ರೆ ಇದೇ ತರ ಒಂದಷ್ಟು ಚಿಕ್ಕದಾದ ಒಂದಷ್ಟು ಜಾಗಗಳಿದ್ರೆ ಎಲ್ಲರೂ ಒಂದು ಸೈಟ್ ತಗೊಳೋದ್ ಬದಲು ಈ ತರ ಎಲ್ಲರೂ ನಿಮ್ಮ ಮನೆಗೆ ಹತ್ರವಾಗಿರೋ ಕಡೆ ಒಂದು 15 ಗುಂಟೆಯಲ್ಲಿ 20 ಗುಂಟೆ ಜಾಗ ತಗೊಂಡು ಈ ತರ ಒಂದು ಪುಟ್ಟದಾದಂತ ಒಂದು ಸ್ವರ್ಗನ ಕಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.